ಒಂದು ದಟ್ಟವಾದ ಕಾಡಿನಲ್ಲಿ ಒಂದು ದಯೆಯುಳ್ಳ ಗುಬ್ಬಚ್ಚಿ ಇತ್ತು. ಅದು ಯಾವಾಗಲೂ ಎಲ್ಲರಿಗೂ ಸಹಾಯ ಮಾಡುತ್ತಿತ್ತು. ಅದು ಸುಮಧುರವಾದ ಹಾಡುಗಳನ್ನು ಹಾಡುತ್ತಿತ್ತು. ಅದು ಎಲ್ಲಿಗೆ ಹೋದರೂ ಸ್ನೇಹಿತರನ್ನು ಮಾಡಿಕೊಳ್ಳುತ್ತಿತ್ತು. ಅಲ್ಲಿ ಒಂದು ಕಾಗೆಯೂ ಇತ್ತು. ಅದು ತುಂಬಾ ಗಲಾಟೆ ಮಾಡೋದು ಮತ್ತು ಕೆಟ್ಟದಾಗಿ ವರ್ತಿಸೋದು. ಅದು ಆಗಾಗ್ಗೆ ಬೇರೆ ಪಕ್ಷಿಗಳಿಗೆ ಚೇಷ್ಟೆ ಮಾಡುತ್ತಿತ್ತು. ಆ ಗುಬ್ಬಚ್ಚಿ ಕಾಗೆಯ ಜೊತೆ ಸ್ನೇಹ ಮಾಡಲು ಪ್ರಯತ್ನಿಸಿತು. ಅದು ಕಾಗೆಗೆ ಧೈರ್ಯದಿಂದ ಇರಲು ಹೇಳಿತು. ಆದರೆ ಕಾಗೆ ನಕ್ಕಿತು. ಒಳ್ಳೆಯವರಾಗಿರೋದು ಬೋರ್ ಅಲ್ವಾ? ಕಾಗೆ ಕಕ್ಷವಾಗಿ ಕೂಗಿತು. ಒಂದು ದಿನ ಕಾಗೆಗೆ ಒಂದು ವಿಚಿತ್ರ ಹಣ್ಣು ಸಿಕ್ಕಿತು. ಅದು ಒಂದು ಹೊಳೆಯುವ ಕೆಂಪು ಬಣ್ಣದ ಹಣ್ಣು. ಆದರೆ ಅದು ವಿಷದ ಹಣ್ಣು. ಕಾಗೆಗೆ ಒಂದು ಕೆಟ್ಟ ಚೇಷ್ಟೆ ಮಾಡಬೇಕು ಅಂತ ಅನ್ನಿಸ್ತು. ಅದು ಹಣ್ಣನ್ನು ತನ್ನ ಕೊಕ್ಕಿನಲ್ಲಿ ಹಿಡಿದುಕೊಂಡು ಗುಬ್ಬಚ್ಚಿಯ ಬಳಿ ಹಾರಿ ಹೋಯಿತು. ಕೆನ್ನಾಡು ನನಗೆ ಹಣ್ಣು ಸಿಕ್ಕಿದೆ ಅಂದ ಚಿಕ್ಕ ಗುಬ್ಬಚ್ಚಿ. ಕಾಗೆ ಕಕ್ಷವಾಗಿ ಹೇಳಿತು, ಇದು ಮಾಯಾ ಹಣ್ಣು. ಇದನ್ನು ತಿಂದರೆ ನೀನು ಇನ್ನನ್ನು ಸುಂದರವಾಗಿ ಹಾರಬಹುದು. ಗುಬ್ಬಚ್ಚಿ ಕಾಗೆಯ ಮಾತನ್ನು ನಂಬಿತು. ಅದಕ್ಕೆ ಅದು ಚೇಷ್ಟೆ ಅಂತ ಗೊತ್ತಿರಲಿಲ್ಲ. ಅದು ಹಣ್ಣನ್ನು ತಿನ್ನಲು ಶುರು ಮಾಡಿತು. ಸ್ವಲ್ಪ ಹೊತ್ತಿನಲ್ಲಿ ಗುಬ್ಬಚ್ಚಿಗೆ ತುಂಬಾ ಅಸ್ವಸ್ಥವಾಯಿತು. ಅದಕ್ಕೆ ತಲೆ ಸುತ್ತಲೂ ಶುರುವಾಯಿತು. ಅದು ಹಾರಲು ಸಹ ಆಗುತ್ತಿರಲಿಲ್ಲ. ಕಾಗೆ ಇದನ್ನೆಲ್ಲ ನೋಡುತ್ತಿತ್ತು ಮತ್ತು ಅದಕ್ಕೆ ತುಂಬಾ ಬೇಸರವಾಯಿತು. ಕಾಗೆಗೆ ತನ್ನ ಚೇಷ್ಟೆಯಿಂದ ತನ್ನ ಸ್ನೇಹಿತನಿಗೆ ನೋವಾಯಿತು ಅಂದಾರ್ಧವಾಯಿತು. ತಾನು ತುಂಬಾ ಕೆಟ್ಟದಾಗಿ ವರ್ತಿಸಿದೆ ಅಂತ ಅಂದುಕೊಂಡಿತು. ಚೇಷ್ಟೆ ಮಾಡದೆ ಇದ್ದಿದ್ದರೆ ಚೆನ್ನಾಗಿತ್ತು ಅಂದುಕೊಂಡಿತು. ಚಿಕ್ಕ ಗುಬ್ಬಚ್ಚಿ ನನಗೆ ತುಂಬಾ ಬೇಸರ ಆಗ್ತಿದೆ ಅಂತ ಕಾಗೆ ಆಗ್ತಿತ್ತು. ನಾನು ನಿನ್ನನ್ನು ಮೋಸ ಮಾಡಿದೆ. ಆ ಹಣ್ಣು ವಿಷದ ಹಣ್ಣು. ಕಾಗೆಗೆ ತಾನು ಸಹಾಯ ಮಾಡಬೇಕು ಅಂತ ಗೊತ್ತಿತ್ತು. ಅದು ಬೇಗನೆ ಹಾರಿ ಒಂದು ವಿಶೇಷ ಗಿಡಮೂಲಿಕೆಯನ್ನು ಹುಡುಕಿತು. ಆ ಗಿಡಮೂಲಿಕೆ ಗುಬ್ಬಚ್ಚಿಯನ್ನು ಗುಣಪಡಿಸಬಲ್ಲದು. ಅದು ಗಿಡಮೂಲಿಕೆಯನ್ನು ಗುಬ್ಬಚ್ಚಿಯ ಬಳಿ ತಂದಿತು. ಗುಬ್ಬಚ್ಚಿ ಅದನ್ನು ತಿಂದು ನಿಧಾನವಾಗಿ ಚೇತರಿಸಿಕೊಳ್ಳಲು ಶುರು ಮಾಡಿತು. ಕಾಗೆಗೆ ತುಂಬಾ ಸಮಾಧಾನವಾಯಿತು. ಆ ದಿನದಿಂದ ಕಾಗೆ ತನ್ನನ್ನು ಬದಲಾಯಿಸಿಕೊಳ್ಳಲು ನಿರ್ಧರಿಸಿತು. ಅದು ಚೇಷ್ಟೆಗಳನ್ನು ಮಾಡುವುದನ್ನು ನಿಲ್ಲಿಸಿತು. ಅದು ಗುಬ್ಬಚ್ಚಿಯಂತೆ ಇತರರಿಗೆ ಸಹಾಯ ಮಾಡಲು ಪ್ರಾರಂಭಿಸಿತು. ಧೈರ್ಯದಿಂದ ಇರುವುದು ತನಗೆ ತುಂಬಾ ಸಂತೋಷವನ್ನು ನೀಡುತ್ತದೆ ಎಂದು ಅದು ಕಲಿತಿತು. ನಿಜವಾದ ಸ್ನೇಹ ಅಮೂಲ್ಯವಾದುದು ಎಂದು ಅದು ಅರಿತುಕೊಂಡಿತು. ಮತ್ತು ಇದು ನಮ್ಮ ಕಥೆಯ ಅಂತ್ಯ. ಅದು ತಾಯಿರಿ.